ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ತುಂಬ ಬೇಗನೆ ಆಗುವಂಥ ಆನಿಯನ್ ರೈಸ್ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ, ತುಂಬ ಬೇಗನೆ ಆಗುತ್ತೆ. ಇಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡು ಅದನ್ನು ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬೆಳ್ಳುಳ್ಳಿ, 1 ಇಂಚು ಶುಂಠಿ, 3 ಬ್ಯಾಡಿಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ. ಇಷ್ಟನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಧನಿಯಾ ಇತ್ತು ಅಂತ ಅಂದರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಧನಿಯಾ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡು ಬಂದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ರೆಡ್ಡಾಗಿ. ತುಂಬಾ ಈಸಿಯಾಗಿರುತ್ತೆ, ಟೇಸ್ಟಿ ಕೂಡ ಇರುತ್ತೆ, ತುಂಬ ಬೇಗ ಆಗುತ್ತೆ. ಟ್ರೈ ಮಾಡಿ. ಈಗ ನಾವು ಫ್ರೈ ಮಾಡ್ಕೊಂಡು ಬರೋದಕ್ಕೆ ನೋಡೋಣ ಏನೇನು ಬೇಕು ಅಂತ. ಇಲ್ಲಿ ಆಲ್ಮೋಸ್ಟ್ ಪಲಾವ್ ಎಲ್ಲ ಐಟಮ್ಸ್ ಎಲ್ಲ ತೊಗೊಳ್ಳಿ. ಹಾಗೆ ಈರುಳ್ಳಿ, ಇಲ್ಲಿ ಆನಿಯನ್ ರೈಸ್ ಬಾತ್ ಆಗಿರೋದ್ರಿಂದ ಒಂದು 4, ದೊಡ್ಡದಾದರೆ 4, ಸಣ್ಣದಾದರೆ 5ರಿಂದ 6 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಪುದೀನ ಸೊಪ್ಪು. ಈಗ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಕೂಡ ಸೇರಿಸ್ಕೊಳ್ಬೋದು. ಎಣ್ಣೆ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿಲ್ಲ. ಎಣ್ಣೆ ನಮ್ಗೆ ಇಷ್ಟ ಆಗೋಲ್ಲ ಅಂತಂದರೆ ನೀವು ತುಪ್ಪ ಯೂಸ್ ಮಾಡ್ಕೊಳ್ಳಿ, ಎಣ್ಣೆನ 1 ಸ್ಪೂನ್ ಕಡಿಮೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ಪಲಾವ್ ಎಲೆ ಐಟಮ್ಸು: ಕಸ್ತೂರಿ ಮೇಥಿ, ಹಾಗೆ ಸೋಂಪು, ಮರಾಠಿ ಮೊಗ್ಗು. ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಈಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದರ ಹಸಿ ವಾಸನೆ ಹೋಗಿ ಅದು ಬ್ರೌನ್ ಕಲರು ಟರ್ನ್ ಆಗಬೇಕು. ನೋಡಿ, ಆಲ್ಮೋಸ್ಟ್ ಈರುಳ್ಳಿ ಈಗ ಫ್ರೈ ಆಗಿದೆ. ಈಗ ಇದಕ್ಕೆ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪನ್ನ ನೀವು ಹೀಗೇ ಬಿಡಿಸಿ ತೊಳೆದು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಅದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ. ಅಲ್ಲಿ ಜಸ್ಟ್ ಪುದೀನ ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಾವು ರುಬ್ಬಿದಂಥ ಮಿಶ್ರಣ ಆಯ್ತಲ್ವ, ಫಸ್ಟು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಇದನ್ನು ರುಬ್ಕೊಂಡಿದ್ವಲ್ವ, ಆ ಒಂದು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಆದಷ್ಟು ಅದರ ಹಸಿ ವಾಸನೆ ಹೋಗುವವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಅದನ್ನು ಫ್ರೈ ಮಾಡಿರಲಿಲ್ಲ ಫಸ್ಟು ಎಣ್ಣೆಯಲ್ಲಿ ರುಬ್ಬೋದಕ್ಕಿಂತ ಮುಂಚೆ. ನಾವು ಯಾವುದನ್ನು ಫ್ರೈ ಮಾಡದೆ ರುಬ್ಬಿರ್ತೀವಿ ಅಂಥದ್ದನ್ನು ಈ ರೀತಿ ಮಸಾಲೆನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಆಗ ಫುಡ್ಡು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಫುಡ್ ಆದರೂ ಅಷ್ಟೇ, ಇದು ಒಂದು ಸೀಕ್ರೆಟ್ ಅಂತ ಅಂದ್ಕೊಳ್ಳಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಅದರ ಹಸಿ ವಾಸನೆ ಹೋಗಿದೆ. ಈಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ವಾಟರ್ ಹಾಕ್ಕೊಳ್ಬೇಕು. ಬಟ್ ನಾನಿಲ್ಲಿ 1.5 ಗ್ಲಾಸ್ ಹಾಕ್ಕೊಂಡೆ. ಇನ್ನು 1/2 ಗ್ಲಾಸ್ ವಾಟರ್ ಏನು ಮಾಡಿದೆ ಅಂದರೆ, ನಾನು ರುಬ್ಬಿದ್ನಲ್ವ ಆ ಮಸಾಲೆ, ಅದಕ್ಕೆಲ್ಲ ಸ್ವಲ್ಪ ಅದು ಮಿಕ್ಸರ್ ಗ್ರೈಂಡರಲ್ಲಿ ಇದ್ದಿದ್ದಂಥ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಅರ್ಧ ಗ್ಲಾಸ್ ವಾಟರ್ನ ಕಡಿಮೆಯಾಗಿ ಹಾಕ್ಕೊಂಡಿದ್ದು. ಇಲ್ಲಾಂದರೆ ಅನ್ನ ತುಂಬಾ ಮುದ್ದೆಯಾಗಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದಕ್ಕೆ ರುಬ್ಬೋದಕ್ಕೆ ಹಾಕ್ಕೊಂಡಿದ್ನಲ್ಲ ಅರ್ಧ ಗ್ಲಾಸು, ಅದೇ ಸೇಮ್ ಗ್ಲಾಸಲ್ಲಿ ಇಟ್ಕೊಂಡಿದ್ದಿತ್ತು. ಈಗ ನೀರೆಲ್ಲ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಸೇರಿಸ್ಕೊಂಡು ಸಾಲ್ಟ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ 1 ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿ ಹತ್ತಿದಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಮೀಡಿಯಮ್ ಫ್ಲೇಮ್ ಆದರೆ 2 ಸಾಕು, 2 ವಿಸಿಲ್ಲು. ಐ ಫ್ಲೇಮ್ ಆದರೆ 3 ವಿಸಿಲ್ಲು. ನೋಡಿ, ರೆಡಿ ಆಗಿದೆ ಆನಿಯನ್ ರೈಸ್ ಬಾತ್. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.